ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ಟಾಟಾದ ಪ್ಲಾಂಟ್ ಸಿಂಗೂರಿನಿಂದ ತೆಗೆದು ಸಾನಂದ್ಗೆ ಗುಜರಾತ್ಗೆ ಅವರು ಓಡಬೇಕಾಯಿತು, ಲಿಟ್ರಲಿ ಓಡಿ ಹೋಗಬೇಕಾಯ್ತು ಅನ್ನೋ ಪದ ಸರಿ. ಅದೇ ರೀತಿ ಅಂದೇ ನಿರ್ಧಾರವಾಗಿತ್ತು, ಗುಜರಾತ್ ಬಂಗಾಳಕ್ಕೆ ಬಂದು ನುಗ್ಗಿ ಸರಿಯಾಗಿ ಹೊಡೆಯುತ್ತದೆ ಎಂದು. ಈಗ ಆ ಸಮಯ ಬಂದಿದೆ. ಎಲೆಕ್ಷನ್ ರಿಸಲ್ಟ್ ನಂತರ ಮುಂದಿನ ತಿಂಗಳಿಂದ ನಿಮಗೆ ಗೊತ್ತಿದೆ ಬಂಗಾಳದಲ್ಲಿ ಎಂಥ ಜನರು ಸರ್ಕಾರಕ್ಕೆ ಬರುತ್ತಾರೆಂದು. ಮತ್ತು ಆಮೇಲೆ ಏನಾಗುತ್ತೋ, ಮತ್ತು ಸ್ಪೆಷಲ್ ಆಗಿ RN ರವಿ ಅವರ ಅಪಾಯಿಂಟ್ಮೆಂಟ್ ಗವರ್ನರ್ ಆಗಿ ಆಲ್ರೆಡಿ ಆಗಿದೆ, ರೈಟ್. ಅವರನ್ನು ತಮಿಳುನಾಡಿನಿಂದ ತಂದು ಬೆಂಗಾಳದ ಗವರ್ನರ್ ಆಗಿ ಸರಿಯಾದ ಟೈಮ್ ನಲ್ಲಿ, ಕರೆಕ್ಟ್ ಟೈಮ್ ನಲ್ಲಿ ಮಾಡಲಾಗಿದೆ. ಸೊ ನಿಮಗೆ ಗೊತ್ತೇ ಇದೆ ಏನಾಗಲಿದೆ ಅಂತ. ಮತ್ತು ಯಾರಿಗೆ ಗೊತ್ತಿತ್ತೋ ಅವರು 2023ರಲ್ಲಿ ನನ್ನನ್ನ ಟ್ವಿಟರ್ ಎಕ್ಸ್ ನಲ್ಲಿ ಕೇಳ್ತಿದ್ರು, ಸರ್ ಬಂಗಾಳದ ಏನಾದ್ರೂ ಮಾಡಿ ರೇಪ್ ಆಗ್ತಿದೆ, ಇದು ಆಗ್ತಿದೆ, ಹೊಡೆದಾಟ ನಡೀತಿದೆ. ಹೋಮ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಸ್ಟೆಪ್ 1ರಿಂದ ಸ್ಟೆಪ್ 10ರವರೆಗೆ ಬಂಗಾಳದಲ್ಲಿ ಏನೇನು ಮಾಡಬೇಕು ಅಂತ ಪೂರ್ತಿ ಪ್ಲಾನ್ ಮಾಡೋವರೆಗೂ ಸ್ಟೆಪ್ 1 ಆಗ್ಬಾರದಿತ್ತು. ಅದಕ್ಕೆ ನೀವು 2023ರಲ್ಲಿ ಕೇಳ್ತಿದ್ದಾಗ ನಾನು ಮತ್ತೆ ಹೇಳ್ತಿದ್ದೆ, ಬಂಗಾಳವನ್ನು ಸಾಲ್ವ್ ಮಾಡೋವರೆಗೂ ಗುಜರಾತ್ ದೆಹಲಿ ಬಿಟ್ಟು ಹೋಗಲ್ಲ. ಈಗ ಆ ಟೈಮ್ ಬಂದಿದೆ. ಇಲ್ಲದಿದ್ರೆ CAPF ನ ಇಷ್ಟು ಜನ ಅಲ್ಲಿ ವೆಪನ್ಸ್ ಮತ್ತು ವೆಹಿಕಲ್ಸ್ ಜೊತೆ ಬಂದಿರ್ತಿರ್ಲಿಲ್ಲ. ಬರೀ ಎಲೆಕ್ಷನ್ಗೆ ಅಂತ ಬಂದಿಲ್ಲ, ಇವರು ಪೋಸ್ಟ್ ಎಲೆಕ್ಷನ್ ಕ್ಲೀನಪ್ಗೆ ಬಂದಿದ್ದಾರೆ. ಕ್ಲೀನಪ್ ಆಗೋವರೆಗೂ ಇವರು ಹೋಗಲ್ಲ, ಇವರು ಹೋಗುವವರಲ್ಲ. 60 ದಿನ CAPF ಬಂಗಾಳ ರಾಜ್ಯದಲ್ಲಿದೆ. ಒಂದು, ಅವರು ಖಾತರಿ ಪಡಿಸಿಕೊಳ್ಳಬೇಕು ಬಂಗಾಳಿ ಹಿಂದೂಗಳ ಜೊತೆ ಇನ್ನು ಮುಂದೆ ವಯೋಲೆನ್ಸ್ ಆಗಬಾರದು. ಮತ್ತು ಎರಡನೇದು, ಅವರು ಖಾತರಿ ಪಡಿಸಿಕೊಳ್ಳಬೇಕು ಯಾರೆಲ್ಲ ಮ್ಯಾಸಿವ್ ಕರಪ್ಷನ್ ನಲ್ಲಿ ಇನ್ವಾಲ್ವ್ ಆಗಿದ್ರೋ ಆ ಎಲ್ಲಾ ಜನರನ್ನು ಆದಷ್ಟು ಬೇಕ್ ಕೋರ್ಟ್ ಆಫ್ ಲಾಗೆ ಎಳೆದು ತಂದು ನ್ಯಾಯ ಕೊಡಿಸಬೇಕು. ರಿಯಲ್ ನ್ಯಾಯ. ಸರ್ಕಾರ ಬಂದ ಕೂಡಲೇ ಮೊದಲು TMC ಜೊತೆ ಸೇರಿ ಕರಪ್ಷನ್ ಮತ್ತು ಈ ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ದ ಜನರು ಮೊದಲು ಅವರೆಲ್ಲ ರಾಜೀನಾಮೆ ಕೊಡಬೇಕು. ಈಗ ಬರೀ ಹೋಪ್ ಇಷ್ಟೇ, ನಂಬರ್ಸ್ ಬರಬೇಕು. ಆಗ ಪ್ರೆಸಿಡೆಂಟ್ ರೂಲ್ ಆಪ್ಷನ್ ಎಕ್ಸರ್ಸೈಸ್ ಮಾಡಬೇಕಾಗಿಲ್ಲ, ಅಷ್ಟೇ. ನಂಬರ್ಸ್ ಬಂದ್ರೆ ಕಥೆ ಮುಗೀತು.